ಸರ್ಕಾರದ ಅನುಮತಿ ಅಂತ ಅಂದ್ಕೊಂಡು ಅದನ್ನು ಏನಿದೆ ಅದನ್ನು ಎನ್ಫೋರ್ಸ್ಗೆ ಮಾಡಿದ್ವಿ. ಪೊಲೀಸ್ ಈಸ್ ಎ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್. ಸರ್ಕಾರ ಏನು ತೀರ್ಮಾನ ತಗೊಳುತ್ತೋ ಅದನ್ನು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ, ಅದನ್ನು ನಾವು ಮಾಡ್ತೀವಿ. ಸರಿ, ಗ್ರಾಮಸ್ಥರು ಕೊಟ್ಟಿದ್ದ ಮನವಿ ಏನನ್ನ ಯಾರು ಯಾಕೆ ಮಾಡಿದ್ರೆ ಅಂತ ಕೊಟ್ಟಿದ್ದಾರೆ ಅಥವಾ ಮತ್ತೆ ಮುಖ್ಯಮಂತ್ರಿಗೆ ಅವಕಾಶ ಕೊಡಬೇಕು ಕಾನೂನು ರೀತಿ ಕೊಟ್ಟಿದ್ದಾರೆ? ಅಲ್ಲ, ಅದು ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ಗೆ ತಾವು ಕೇಳಬೇಕು. ಬಟ್ ನನಗೆ ಗೊತ್ತಿರೋದ್ರಿಂದ ಹೇಳ್ತೀನಿ, ಅಲ್ಲಿ ನಮಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಅವ್ರದ್ದು ಡಿಸಿಷನ್ ತೊಗೊಂಡ್ಮೇಲೆ ಮುಂದಿನ ಪ್ರಕಾರ ಕಾನೂನು ಪ್ರಕಾರ ಏನಾದರೂ ಕೆಲವೊಂದು ಸಾಮಾಜಿಕ ಜಾಲತಾಣ ಪೋಸ್ಟರ್ ಹಾಕುವಂಥ ವಿಷಯ ಇಷ್ಟೆಲ್ಲ ಸಮಸ್ಯೆಗೆ ಮೂಲ ಕಾರಣ ಈ ಸಾಮಾಜಿಕ ಪೋಸ್ಟ್ಗಳು. ಓಕೆ, ಇಲ್ಲಿ ಈ ಗ್ರಾಮದಲ್ಲಿ ಸಾಮಾನ್ಯವಾಗಿ ಶಾಂತಿಯುತವಾಗಿರೋಂಥ ಗ್ರಾಮ. ಇಲ್ಲಿ ಮುಸ್ಲಿಮ್ಸು ಹಿಂದೂಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದರೂ ಕೂಡ ಯಾವುದೇ ಘಟನೆಗಳು ಇಲ್ಲಿ ಆಗಿರ್ತಕ್ಕಂಥದ್ದು ಕಂಡುಬರಲ್ಲ. ಬಟ್ ಸಮಸ್ಯೆ ಆಗ್ತಾ ಇರೋದೇ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅನವಶ್ಯಕವಾಗಿ ಈ ವಿಚಾರ ಬಗ್ಗೆ ಪ್ರಸ್ತಾಪ ಮಾಡೋದ್ರಿಂದ. ಸೊ ಈ ಮುಂಚೆ ಕೂಡ ನಾವು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀವಿ, ಸಾಮಾಜಿಕ ಜಾಲತಾಣ ಯೂಸ್ ಮಾಡೋಕ್ಕಾದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ ಹೇಳಿ. ಆ ರೆಸ್ಪಾನ್ಸಿಬಿಲಿಟಿ ಕೆಲವೊಂದಿಷ್ಟು ಜನ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಅದರ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಆ ರೆಸ್ಪಾನ್ಸಿಬಿಲಿಟಿಯನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಈ ರೀತಿ ದ್ವೇಷಮಯ ವಾತಾವರಣಗಳು ಯಾವುದೋ ಒಂದು ಹಳ್ಳಿ ಮಟ್ಟದಲ್ಲಿರ್ಬೋದು, ಹೋಬಳಿ ಮಟ್ಟದಲ್ಲಾಗಿರ್ಬೋದು, ಅಥವಾ ನಗರ ಮಟ್ಟದಲ್ಲೇ ಆಗಿರ್ಬೋದು ಆಗೋದಿಲ್ಲ. ಸೊ ಇದಕ್ಕೆಲ್ಲ ಮೂಲ ಕಾರಣ ನೀವು ಹೇಳಿದಾಗೆ ಸರಿ ಇದೆ, ಈ ಸೋಷಿಯಲ್ ಮೀಡಿಯಾ ಪೋಸ್ಟ್. ಅದ್ರ ಮೇಲೆ ನಿಗಾ ಇಡ್ತೀರಾ ಸರ್? ಇವತ್ತು ಕರೆ ಕೊಟ್ಟಿದ್ರು ಸರ್, ಅದು ಅದರ ಭಾಗ. ಇದು ಈಗ ನಿಮಗೂ ಗೊತ್ತಿದೆ, ನಾವು ಕಳೆದ ಸುಮಾರು 10-12 ದಿವಸದಿಂದ ಇದು ವಿಚಾರ ನಡೀತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮೊದಲು ಬಂತು, ಅದರ ಮೇಲೆ ನಿಗಾ ಇಟ್ಟಿದ್ದಕ್ಕೆ ನಾವು ಕಳೆದ 10 ಡೇಸಿಂದನೂ ಕೂಡ ಇಲ್ಲಿ ನಮ್ಮ ಪೊಲೀಸ್ ಪ್ರೆಸೆನ್ಸ್ ಇದೆ. ಈ ನಿನ್ನೆ ದಿವಸ ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಪೋಸ್ಟು ಕಂಡು ಬಂತು. ಆ ವಿಚಾರವಾಗಿಯೇ ಈಗ ಯು ಹ್ಯಾವ್ ಸೀನ್ ನಮ್ಮ ಪೊಲೀಸ್ ಪ್ರೆಸೆನ್ಸು, ನಮ್ಮ ಪೊಲೀಸ್ ಪ್ರಿಪೇರ್ಡ್ನೆಸ್ಸು. ಈ ಪ್ರಿಪೇರ್ಡ್ನೆಸ್ ಸಾಧ್ಯ ಆಗಿರೋದು ಅದಕ್ಕೆ, ಯಾಕಂದರೆ ನಾವು ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ವಹಿಸಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲೂ ವಹಿಸ್ತೀವಿ. ಇಷ್ಟು ದಿವಸ ನಮ್ದು ಏನಿದ್ರು ಪ್ರಿವೆಂಟಿವ್ ಆ್ಯಕ್ಷನ್ ಕಡೆ ಗಮನ ಇತ್ತು. ಇನ್ಮೇಲೆ ಪ್ರೊಆ್ಯಕ್ಟಿವ್ ಆಗಿ ಅವ್ರ ಮೇಲೆ ಆ್ಯಕ್ಷನ್ ಕೂಡ ಆಗುತ್ತಾ. ಈಗ ಲಾಸ್ಟ್ ಟೈಮು ಕಳೆದ ಒಂದು ನವಂಬರಲ್ಲಿ ಡಿಸೆಂಬರ್ಲಿ ನಾನು ತಮಗೆ ಹೇಳಿದ್ದೆ, ಸುಮಾರು 4 ಕಡೆ ಈ ರೀತಿ ದ್ವೇಷಮಯ ಪೋಸ್ಟ್ಗಳನ್ನು ಹಾಕಿರೋಂಥ ಸಂದರ್ಭದಲ್ಲಿ ನಾವೇ ಪೊಲೀಸರು ನಾವಾಗೆ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಸೊ ಇದೊಂದು ಎಚ್ಚರಿಕೆ ಆಗಿರಲಿ. ಈ ರೀತಿ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿಸೋದು ಮತ್ತು ಕೋಮು ದ್ವೇಷ ಭಾವನೆ ಸೃಷ್ಟಿಸುವಂಥ ಕಾರ್ಯ ಮಾಡಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅರೆಸ್ಟ್ ಮಾಡಿ ಸೀದಾ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ.